ಜನ ಯಾಕೆ ಈ ಕಾರ್ಯಕ್ರಮ ಮಾಡ್ತಾರೆ ಇಂಥ ಹಬ್ಬಗಳಲ್ಲಿ ಅಂತ ಕೆಲವು ಜನಕ್ಕೆ ಇರ್ತದೆ. ನಾವೇನಂತಂದರೆ ಈ ಸರಳತೆ ಆರ್ಥಿಕತೆ ಓರಿ ಆಗಲಾರ್ದಂಗೆ ಬಾದಂಟಿ ಗ್ರಾಮ ಅನ್ನೋದನ್ನು ಭಾಳ ಇತಿಹಾಸಪೂರ್ಣ ಒಂದು ಇತಿಹಾಸ ಐತಿ. ಅದನ್ನು ಮರುಕಳಿಸೋದಕ್ಕೆ, ಶಾಂತಿ ಕಾಪಾಡೋದಕ್ಕೆ ನಾವು ಈ ಊರು ಗ್ರಾಮದಲ್ಲಿ ಶಾಂತಿ ಭಾಳ ಮುಖ್ಯ ಐತಿ. ಹಂಗಾದ್ರೆ ಈಗ ನಾವು ಕಳೆದ 15 ವರ್ಷಗಳಿಂದ ಭಾಳ ನಮ್ಮ ಈ ಗ್ರಾಮವನ್ನು ಒಂದು ಶಾಂತಿ ಕಾಪಾಡ್ಕೊಂತ ಬರ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಇದು ದೊಡ್ಡ ಮಟ್ಟದಲ್ಲಿ ನಮಗೂ ಸಹಾಯ ಮಾಡಿದೆ, ಜಿಲ್ಲಾಡಳಿತ ಸಹಾಯ ಮಾಡಿದೆ. ಹಾಗಾದರೆ ಈ ಹಬ್ಬದಲ್ಲಿ ವಿಶೇಷ ಏನಿದೆ, ಈ ಹಬ್ಬದಲ್ಲಿ ಭಾಳಷ್ಟು ಜನ ಒಂದು ವರ್ಷಕ್ಕೆ 400-500 ಜನ ಹೊಸ ಕುಡುಕರು ಬರ್ತಾರೆ. ಆಮೇಲೆ ಮದ್ಯಪಾನದಿಂದ ವ್ಯಸನಿಗಳಾಗಿ ಆ ಜನರು ಸಮಾಜದಲ್ಲಿ ಕೆಟ್ಟವರಾಗಿ ಬೆಳೆದು ಬರ್ತಾರೆ. ಹಂಗಾಗಿ ಇದನ್ನು ಏನಾದರೂ ತಡೆಗಟ್ಟೋದಕ್ಕೆ ನಾವು ಯಾರೂ ಧರ್ಮದ ವಿರೋಧಿಗಳಲ್ಲ. ಆದರೂ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಕಡೆ ಜನ, ಎಲ್ಲ ಜಾತಿ ಧರ್ಮಗಳು, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಎಲ್ಲ ಜಾತಿ ಧರ್ಮಗಳು ಈ ಸೌಹಾರ್ದತೆ ಹಬ್ಬವನ್ನು ಆಚರಣೆ ಮಾಡಬೇಕು. ಆದರೆ ಸರಳತೆ ಮಾಡೋದಕ್ಕೆ ನಮ್ಮ ಇಲಾಖೆ ನಮ್ಮ ಮುತುವರ್ಜಿ ವಹಿಸಿದೆಲ್ಲ ಅದನ್ನು ನಾನು ಮತ್ತೆ ಮೊದಲಿಗೆ ಅದನ್ನು ಸಲ್ಲಿಸ್ತೇನೆ. ಈ ಊರ ಭಾಳ ಹಿಂದಿನ ಇತಿಹಾಸ ನೋಡಿದ್ರೆ ಭಾಳ ದೊಡ್ಡ ಮಟ್ಟದಲ್ಲಿ ಇದೆ. ಆದರೆ ನಾವು ಕಳೆದ 1 ವರ್ಷ 2 ವರ್ಷದಿಂದ ಹಿಂದಿನಿಂದ ನಮಗೆ ಅನಿಸ್ತದೆ ಇವಾಗ ಏನಿಲ್ಲ ಅಂದರೆ 50 ಜನ ಇಂಜಿನಿಯರ್ಸ್ ಇದ್ದಾರೆ, ಒಂದು 25-30 ಜನ ಡಾಕ್ಟರ್ಸ್ಗಳಿದ್ದಾರೆ, ಚೀಫ್ ಆಫೀಸರ್ಗಳಿದ್ದಾರೆ, ತಹಸೀಲ್ದಾರ್ಗಳಿದ್ದಾರೆ, ಪೊಲೀಸರಿದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ. ದೊಡ್ಡ ಮಟ್ಟದ ಎಲ್ಲ ಜಾತಿ ಧರ್ಮಗಳು ಶಿಕ್ಷಣದಲ್ಲಿ ಇವತ್ತು ಮುಂದುವರ್ತಾ ಇದೆ. ಬಾದಂಟೆ ಅನ್ನೋದು ಒಂದು ಕಾಲಕ್ಕೆ ಒಂದು 30 ವರ್ಷಗಳಿಂದ ಬಾದಂಟೆ ಅಂತಂದರೆ ಅದು ಏನಪ್ಪ ಬಿಡಪ್ಪ ಅನ್ನೋಂಥ ರೀತಿಯಲ್ಲಿ ಕೆಟ್ಟದಾಗಿ ನೋಡ್ಕೊಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಮನೆಗೊಬ್ಬರು ಕೂಡ ಇವತ್ತು ಶಿಕ್ಷಣದಲ್ಲಿ ಮುಂದೆ ಬಂದಿದ್ದಾರೆ. ಅದಕ್ಕೆ ಎಲ್ಲ ಇಲಾಖೆಗಳಲ್ಲಿ ನೀವು ಯಾವ ಇಲಾಖೆ ತೊಗೊಂಡಿರೋ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಏರ್ಪೋರ್ಟ್ನಿಂದ ಹಿಡಿದು ಕೆಳ ಭೂಮಾಸ್ತಲಿಂದ ಹಿಡಿದು ಶಿಕ್ಷಕರು, ಲೆಕ್ಚರರು, ಪ್ರೊಫೆಸರ್ಸು ಎಲ್ಲ ವರ್ಗದ ಜನಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶಿಕ್ಷಣ ಭಾಳ ಮುಖ್ಯ. ಈ ಸಂವಿಧಾನ ಇಡೀ ಜನರಿಗೆ ಅದು ಅರ್ಥ ಆಗಬೇಕು. ಈ ಮತ್ತು ಶಿಕ್ಷಣ ವಿಶೇಷವಾಗಿ ಶಿಕ್ಷಣ ಕಲಿತ್ರೆ ಎಲ್ರಿಗೂ ಕೂಡ ಒಂದು ಸೌಹಾರ್ದತೆ, ಅಣ್ಣ ತಮ್ಮಂದಿರು ಅನ್ನುವಂಥ ರೀತಿಯಲ್ಲಿ ಬರ್ತಾ ಇರೋದರಿಂದ ಈ ಒಂದು ಸಂವಿಧಾನ ಬುಕ್ಕವನ್ನು ನಾವು ಸಬ್ ಇನ್ಸ್ಪೆಕ್ಟರ್ಗೆ ಯಾಕೆ ಹೇಳಿದ್ವಿ ಅಂತಂದರೆ, ನಮ್ಮ ಈ ಭಾಗದ ಮತ್ತು ಜನಪ್ರಿಯತೆ ಆಗಿರ್ತಕ್ಕಂಥವ್ರು ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಹತ್ತಿರವಾಗಿರ್ತಕ್ಕಂಥ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅಂತಂದರೆ ಬೇರೆ ಯಾರೋ ರೂಪದಲ್ಲಿ ಕಾಣ್ತಾ ಇದ್ವಿ. ಆದರೆ ಸರಳತೆಯಿಂದ ಎಲ್ಲ ಒಟ್ಟಿಗೆ ಸೇರಿ ಮಾತಾಡ್ತಿರೋದ್ರಿಂದ ಈ ಪುಸ್ತಕವನ್ನು ನಾವೆಲ್ಲರೂ ಸೇರಿ ಬಿಡುಗಡೆ ಮಾಡೋದು ಸರ್. ಈ ಬುಕ್ಕದಲ್ಲಿ ಸುಮಾರು ಐತೆ. ಧರ್ಮ, ಜಾತಿ, ಮತ ಎಲ್ಲವನ್ನು ಮೀರಿ ನಾವು ಶಿಕ್ಷಣ ಪಡೆದ್ರೆ ಮಕ್ಕಳು ಇವತ್ತು ಎಂಥ ಹುದ್ದೆಗಳಿಗೆ ಹೋಗ್ಬೋದು ಅನ್ನೋದಕ್ಕೆ ಇವತ್ತು ಶಿವಕುಮಾರ್ ಅಂತ ಹೊಸಪೇಟೆಯಲ್ಲೊಬ್ಬ ಚೀಫ್ ಆಫೀಸರ್, ಇವತ್ತು ಚೀಫ್ ಆಫೀಸರ್ ಆಗಿದ್ದಾರೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ದಾರೆ, ಒಬ್ಬ ಲೆಕ್ಚರರ್, ಗರ್ಲ್ಸ್ ಹೈಸ್ಕೂಲ್ ಲೆಕ್ಚರರ್ ಆಗಿದ್ದಾರೆ. ಅಂದರೆ ಹಲವಾರು ಅಧಿಕಾರಿ ವರ್ಗ ನಮ್ಮ ಬಾದಂಟಿಯಲ್ಲಿ ಮುಂದೆ ಕೂಡ ಸರಳತೆ ಮತ್ತು ಶಿಕ್ಷಣ ಮುಂದುವರಿಸಿ ಬಾದಂಟಿ ಗ್ರಾಮದಲ್ಲಿ ಶಿಕ್ಷಣದಲ್ಲಿ ಕೂಡ ಮುಂದುವರಿಲಿ. ಯಾರೊಬ್ಬ PUCಯಲ್ಲಿ ಇಡೀ ಕರ್ನಾಟಕಕ್ಕೆ 2ನೇ ರ್ಯಾಂಕ್ ಬಂದಿರತಕ್ಕಂಥ ಕೊಟ್ಟೂರು ಹುಡುಗಿ ಇವತ್ತು ಕುರುಬರೊಬ್ಬ ಹೆಣ್ಮಗಳು ಕೂಡ ನಮ್ಮ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾರೆ. ಅದು ಕರ್ನಾಟಕ 2ನೇ ರ್ಯಾಂಕ್ ಬಂದಾಳೆ. ಮುಂದಿನ ದಿನಗಳಲ್ಲಿ ಬಾದರಂಟಿ ಅಂತ ಗ್ರಾಮ ಕರ್ನಾಟಕಕ್ಕೆ ಹೆಸರು ಬರ್ತಕ್ಕಂಥ ಶಿಕ್ಷಣದಲ್ಲೂ ಮುಂದೆ ಬರಲಿ. ಸಾಹೇಬರು ಹೇಳ್ದಂಗೆ ಉದ್ಯೋಗಸ್ಥರಲ್ಲೂ ಕೂಡ ಎಲ್ಲ ಇಲಾಖೆಗಳಲ್ಲಿ ಬರಲಿ. ಮತ್ತು ಇಂಥ ಹಬ್ಬಗಳನ್ನು ಭಾಳ ಸರಳ ರೀತಿಯಲ್ಲಿ ಆಚರಣೆ ಮಾಡುವ ಮುಖಾಂತರ ಈ ಸಂವಿಧಾನವನ್ನು ಇವತ್ತೇನು ಬಿಡುಗಡೆ ಮಾಡಿದ್ದಾರೆ ಅವ್ರಿಗೂ ಮತ್ತು ಅತಿಥಿಗಳಾಗಿ ಬಂದಿರತಕ್ಕಂಥ ನಮ್ಮ PS ಅವರಿಗೂ ಕೂಡ ನಾನು ಪೂರ್ವ ಊರಿನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ಇಷ್ಟೊತ್ತು ಮೂವರು ಕೂಡ ಮಾತಾಡಿದ್ದು ಎಲ್ಲರೂ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ವಿದ್ಯೆಯಿಂದ ಬದಲಾವಣೆ ಸಾಧ್ಯ ಅನ್ನುವಂಥ ವಿಷಯವನ್ನು ಹೇಳಿದರೆ ನಾವೆಲ್ಲರೂ ಕೂಡ ಎಲ್ಲ ಮನೆಗಳಲ್ಲೂ ಕೂಡ ವಿದ್ಯೆಗೆ ಮಹತ್ವ ಕೊಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದವನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಬಂದ್